ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಸ್ವಲ್ಪ ಔಟ್ಸೈಡಿಗೆ ಹೋಗ್ತಾ ಇದ್ದೇವೆ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದೊಂದು ಹಳ್ಳಿ ಮನೆ. ನಿಮಗೆ ನಾನು ತೋರಿಸ್ತೇನೆ ಇನ್ನು ವಿಡಿಯೋದಲ್ಲಿ. ತುಂಬ ಬಿಸಿಲಿತ್ತು ನಾವು ಹೋಗುವಾಗ. ನೀವು ನೋಡ್ತಾ ಇರ್ಬೋದು ಔಟ್ಸೈಡಿಂದ ನೋಡಿ ಹೇಗೆ ಕಾಣ್ತಾ ಇದೆ. ತುಂಬ ಬಿಸಿಲಿತ್ತು. ಆದರೂ ಸ್ವಲ್ಪ ನೋಡ್ಕೊಂಬರೋಣ ಅಂತೇಳಿ ಹೋದ್ದು, ಹಳ್ಳಿಯೆಲ್ಲ ಯಾವ ರೀತಿ ಇದೆ ಅಂತೇಳಿ ಆ ಕಡೆ. ಹಾಗಾಗಿ ನೋಡಿ, ನೀವು ಅಲ್ಲೆಲ್ಲ ನೋಡ್ತಾ ಇದ್ದೀರಲ್ಲ, ಅದೆಲ್ಲ ಮನೆಯೇ. ಅಲ್ಲೆಲ್ಲ ಮನೆಯೇ ಇರೋದು, ಹತ್ರ ಮನೆಯೇ ಇದೆ. ಸೊ ಬೋರ್ ಆಗಲಿಕ್ಕಿಲ್ಲ ಅಲ್ಲಿರೋರಿಗೆ, ಯಾಕಂದರೆ ಹತ್ರ ಮನೆ ಇದೆ ಅಲ್ಲ. ನಮ್ಮ ಕಡೆ ಇರುತ್ತೆ, ಆದರೆ ಇಲ್ಲಿ ಇರೋ ಥರ ಇರಲ್ಲಲ್ಲ. ಸೊ ಅದೆಲ್ಲ ನೋಡುವಾಗ ನಮಗೆ ಖುಷಿ ಆಗ್ತದೆ. ನೋಡಿ, ಇದೆಲ್ಲ ಔಟ್ಸೈಡಿಗೆ ಹೋಗುವಾಗ ಒಂದು ಓಣಿ ಥರ. ಸೊ ನೆಕ್ಸ್ಟ್ ನಾವು ಸ್ವಲ್ಪ ಅಲ್ಲೆಲ್ಲ ನೋಡ್ಕೊಂಬರೋಣ ಅಂತೇಳಿ ಹೊರಟ್ವಿ. ನೀವು ನೋಡ್ತಾ ಇರ್ಬೋದು ಅಲ್ಲಿ ಮನೆಯಲ್ಲಿ ಯಾವ ರೀತಿ ಇದೆ ಅಂತೇಳಿ. ಅಂದರೆ ನಮ್ಮ ಕಡೆ ಬೇರೆ ಥರ ಇರುತ್ತೆ ಮನೆಯೆಲ್ಲ. ಸೊ ಇದು ಹಳ್ಳಿ ಇರೋ ಕಾರಣದಿಂದಾಗಿ ಸ್ವಲ್ಪ ಹಳ್ಳಿ ಟೈಪಲ್ಲಿ ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ. ನೆಕ್ಸ್ಟ್ ಸ್ವಲ್ಪ ಪೇಟೆಲ್ಲ ಸುತ್ಕೊಂಡು ಬರೋಣ ಅಂತೇಳಿ ಹೊರಟ್ವಿ. ಸೊ ಹಾಗಾಗಿ ನಾವು ಟೆಂಪಲ್ ಹತ್ರ ಬಂದ್ವಿ. ನೀವು ಏನಿಲ್ಲಿ ನೋಡ್ತಾ ಇದ್ದೀರಾ ಔಟ್ಸೈಡಿಂದ, ಅಂದರೆ ಇದೊಂದು 1000 ಇಯರ್ಸ್ ಬ್ಯಾಕ್ ಇದು ಟೆಂಪಲ್ ಅಂತ ಹೇಳ್ಬೋದು. ಇದು ಲಕ್ಷ್ಮೇಶ್ವರ ಹತ್ರ ಬರುತ್ತೆ, ಅಂದರೆ ಗದಗ ಜಿಲ್ಲೆಗೆ ಸೇರುವಂಥದ್ದು. ಹಾಗಾಗಿ ಅಂದರೆ ಇದು ಔಟ್ಸೈಡ್ನ ನೋಡಲಿಕ್ಕೆ ಈ ಥರ ಇದೆ. ನಿಮಗೆ ಇನ್ಸೈಡ್ ನಾನು ತೋರಿಸ್ತೇನೆ ಯಾವ ರೀತಿ ಇದೆ ಅಂತೇಳಿ. ಮತ್ತು ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ಜೋಳ, ಮೆಕ್ಕೆಜೋಳ ಇರುತ್ತಲ್ಲ. ಸೊ ಅದನ್ನು ಇಲ್ಲಿ ಒಣಗಲಿಕ್ಕೆ ಹಾಕಿದ್ದಾರೆ. ನಮಗೆ ಇದೆಲ್ಲ ನೋಡುವಾಗ ನಾವು ಮನೆಯಲ್ಲಿ ಅಡಿಕೆ ಹಾಕ್ತೇವಲ್ಲ ಆ ಥರ, ಇವರಿಲ್ಲಿ ಈ ಥರ ಹಾಕ್ತಾರೆ. ಸೊ ತುಂಬ ಚೆನ್ನಾಗಿತ್ತು ನೋಡಲಿಕ್ಕೆ ನಮಗೆ ಅದು. ಇವತ್ತು ನಾವು ಒಂದು ಪ್ಲೇಸಿಗೆ ಬಂದಿದ್ದೇವೆ. ಇದು ಲಕ್ಷ್ಮೇಶ್ವರ. ಟ್ರೆಂಡಿಂಗ್ ಅಲ್ಲಿ ಇರೋ ನೇಮ್ ಯಾವುದು? ಸೋಮೇಶ್ವರ ಪ್ಲೇಸಿಗೆ ಬಂದಿದ್ದೇವೆ. ನೋಡ್ತಾ ಇದ್ದೇವೆ. ನೆಕ್ಸ್ಟ್ ನಾವು ಟೆಂಪಲ್ ಹತ್ರ ಬಂದ್ವಿ. ಇದು ಸೋಮೇಶ್ವರ ಅಂತ ಈ ಟೆಂಪಲ್ ಹೆಸರು. ಹಾಗಾಗಿ ನಾವು ಇನ್ಸೈಡ್ ಹೋಗುವಾಗ ನಮಗೆ ಒಂದು ಡಿಫ್ರೆಂಟ್ ಫೀಲೇ ಕೊಡ್ತೀವಿ. ಯಾಕಂತ ಹೇಳಿದರೆ ಇದು ಒಂದು ಹಳೆ ಟೆಂಪಲ್ ಅಂತ ಹೇಳ್ಬೋದು. ಯಾಕಂದರೆ 1000 ಇಯರ್ಸ್ ಬ್ಯಾಕ್ ಇದ್ದು ಟೆಂಪಲ್. ನೋಡ್ತಾ ಇರ್ಬೋದು ನೀವು ಇಲ್ಲಿ ಯಾವ ರೀತಿ ಇದೆ ಅಂತೇಳಿ. ಇದೊಂದು 1000 ಇಯರ್ಸ್ ಆಗಿದೆ ಈ ಟೆಂಪಲಿಗೆ. ನೀವು ನೋಡ್ತಾ ಇರ್ಬೋದು ನೋಡಿ ಯಾವ ರೀತಿಯಾಗಿದೆ ಅಂತೇಳಿ ಔಟ್ಸೈಡ್. ಅಂದರೆ ಫುಲ್ ಕಲ್ಲಿಂದನೇ ಅದು ಕೆತ್ತನಾಗಿರುವಂಥದ್ದು. ತುಂಬ ಇಲ್ಲಿ ಶಾಸನಗಳೆಲ್ಲ ಇದೆ. ಮತ್ತು ಇದು ನೀವು ಗದಗಿಂದೆಲ್ಲ ಬರೋದಾದರೆ ಒಂದು 40 ಕಿಲೋಮೀಟ್ರ್ ಇದೆ. ಹಾಗೆ ಹುಬ್ಳಿಯಿಂದ ಏನಾದರೂ ಬರೋದಾದರೆ ಒಂದು 55 ಕಿಲೋಮೀಟರಲ್ಲಿ ಡಿಫ್ರೆನ್ಸ್ ಬರುತ್ತೆ ನಿಮಗೆ. ಅಂದರೆ ಇದೊಂದು ಶಿವನ ಟೆಂಪಲ್ ಆಗಿರುವಂಥದ್ದು. ಮತ್ತು ಅಲ್ಲಿರುವ ನೀವು ಗರ್ಭಗುಡಿ ಅದೆಲ್ಲ ನೋಡ್ಬೋದು. ಅಂದರೆ ಅರ್ಧ ಮಂಟಪ ಇದೆ, ನವರಂಗ ಆ ಥರ ಎಲ್ಲ ತುಂಬ ಟೆಂಪಲ್ ಎಲ್ಲ ಇದೆ ಅಲ್ಲಿ, ನೀವು ನೋಡ್ತಾ ಇರ್ಬೋದು. ಅಂದರೆ ಇಲ್ಲಿ ಫೋಟೋಶೂಟಿಂಗ್ ಎಲ್ಲ ಬರ್ತಾರೆ. ನಾವು ಹೋಗುವಾಗ ತುಂಬ ಫೋಟೋಶೂಟ್ ಎಲ್ಲ ಆಗ್ತಾಯಿತ್ತು. ಅಂದರೆ ಹಳೆ ಕಾಲದ ಟೆಂಪಲಲ್ಲಿ ಒಂದು ಡಿಫ್ರೆಂಟ್ ಕ್ರಿಯೇಟಿವಿಟಿಯಾಗಿ ಮಾಡಲಿಕ್ಕೆ ಅವರು ಫೋಟೋಶೂಟ್ ಎಲ್ಲ ಮಾಡ್ತಾಯಿದ್ರು. ಮತ್ತು ಇದೊಂದು 11ನೇ ಶತಮಾನದಲ್ಲಿ ನಿರ್ಮಾಣವಾಗಿರುವಂಥ ಟೆಂಪಲ್ ಅಂತ ಹೇಳ್ಬೋದು. ಮತ್ತು ಅಲ್ಲಿನ ಶಾಸನಗಳು ನೀವು ನೋಡ್ತಾ ಇರ್ಬೋದು, ತುಂಬ ಇತ್ತು. ಅದನ್ನೆಲ್ಲ ನೋಡಲಿಕ್ಕೆ ನಮಗೆ ಖುಷಿ ಆಗ್ತದೆ. ಯಾಕಂದರೆ ಹಳೆ ಕಾಲದ ಟೆಂಪಲಲ್ಲಿ ತುಂಬ ವೈವಿಧ್ಯತೆಯನ್ನು ತುಂಬಿರುವಂಥದ್ದು. ಮತ್ತು ಅಲ್ಲಿನ ಹೊರಭಾಗದ್ದು ಗೋಡೆಲ್ಲ ಒಂದು ಡಿಫ್ರೆಂಟ್ ಕೆತ್ತನೆಗಳಿಂದ ಇತ್ತು. ಅಂದರೆ ತುಂಬ ಸ್ಟೋರಿ ಎಲ್ಲ ಇತ್ತು ಅದರಲ್ಲಿ. ನೀವು ನೋಡ್ತಾ ಇರ್ಬೋದು ನೋಡಿ, ಔಟ್ಸೈಡಿಂದ ಈ ಥರ ಇದೆ. ಅಂದರೆ ಈ ಟೆಂಪಲ್ ಒಳಗಡೆ ಏನಿರೋದಂದರೆ ಒಂದು ಶಿವನ ಲಿಂಗ ಬರುತ್ತೆ. ಅಂದರೆ ಅದಕ್ಕೆ ಪೂಜೆ ಮಾಡುವಂಥದ್ದು. ಸೈಡ್ ಕಾಣಿಸ್ತಾ ಇದೆಯಲ್ಲ, ಇದು ಸೋಮೇಶ್ವರ ಟೆಂಪಲ್ ಅಂತೇಳಿ ಲಕ್ಷ್ಮೇಶ್ವರ ಆ ಏರಿಯಾದಲ್ಲಿ ಬರ್ತದೆ. ಟೆಂಪಲ್ ಅಂತೂ ತುಂಬ ಚೆನ್ನಾಗಿದೆ. ನೋಡ್ತಾ ಇರ್ತೀವಿ, ಬಿಸಿಲು ತುಂಬ ಇದೆ ಈ ಕಡೆ. ಯಾವ ಊರು? ಶಿರಟಿಯ ಸೋಮೇಶ್ವರಗೆ ಬಂದಿದೆ. ಸೋಮೇಶ್ವರಗೆ ಪೇಟೆಗೆ ಸುತ್ತಿ ಬಂದಿದೆ. ಈಗ ಸುತ್ತಿ ಪುಲಿಗೇರಿ ಲಕ್ಷ್ಮೇಶ್ವರ ಮೊದಲೇ ಪುಲಿಗೇರಿ, ಅದೇ ಅಲ್ಲಿಗೆ ಬಂದಿದೆ. ಪುಲಿಗೇರಿ. ನೆಕ್ಸ್ಟ್ ನಾವು ತರಕಾರಿ ಎಲ್ಲ ಸೇಲ್ ಮಾಡ್ತಾರಲ್ಲ, ಸೊ ಆ ಪ್ಲೇಸಿಗೆ ಹೋದ್ವಿ. ನೀವು ನೋಡ್ತಾ ಇರ್ಬೋದು, ಇದೆಲ್ಲ ಈರುಳ್ಳಿ, ಆಮೇಲೆ ಇದೆಲ್ಲ ಫೋಟೋ ಫ್ರೇಮ್ ಎಲ್ಲ ಮಾಡಿಸ್ಕೊಡ್ತಾರೆ ಇಲ್ಲಿ. ಇಲ್ಲಿ ಫುಲ್ ತರಕಾರಿ ಇತ್ತು. ನಮಗೆ ಫ್ರೆಶ್ ಆಗಿ ಸಿಗುತ್ತೆ ಇಲ್ಲಿ ನಿಮಗೆ. ನೆಕ್ಸ್ಟ್ ನಮಗೆ ಆನ್ ದ ವೇ ಹೋಗುವಾಗ ಒಂದು ಮನೆ ಸಿಕ್ಕಿತ್ತು, ಒಂದು ಹಳೆಯ ಕಾಲದ ಮನೆ.
ಸೊ ನೋಡಲಿಕ್ಕೆ ತುಂಬ ಚೆನ್ನಾಗಿತ್ತು. ಇಲ್ಲಿ ಮಡಿಕೆ ದೀಪ ಎಲ್ಲ ಏನಿದೆ ಅದೆಲ್ಲ ಅವರ ಓನಾಗಿ ಮಾಡುವಂಥದ್ದು. ತುಂಬ ಖುಷಿ ಆಯಿತು ಅದೆಲ್ಲ ನೋಡಿ. ನಿಮಗೆ ನಾನು ಇನ್ಸೈಡ್ ತೋರಿಸ್ತೇನೆ ಯಾವ ರೀತಿ ಇದೆ ಅಂತೇಳಿ. ಅಂದರೆ ಇಲ್ಲಿ ನೀವು ಏನು ನೋಡ್ತಾ ಇದ್ದೀರಾ ಇದು ಓನಾಗಿ ಅವರೇ ಮಾಡುವಂಥದ್ದು. ಕ್ಲೇ ಬರುತ್ತಲ್ಲ, ನಾವು ಇವಾಗ ಗಣೇಶ ಹಬ್ಬಕ್ಕೆಲ್ಲ ಅಂದರೆ ಗಣಪತಿ ಕೂರಿಸ್ಲಿಕ್ಕೆ ಕ್ಲೇ ಯೂಸ್ ಮಾಡ್ತಾರಲ್ಲ, ಸೊ ಅದನ್ನೆಲ್ಲ ಹಾಕಿ ಮಾಡುವಂಥದ್ದು. ಅಂದರೆ ನಾವು ಹೋಗಿರೋದು ದೀಪಾವಳಿ ಟೈಮಲ್ಲಿ. ಅಂದರೆ ನೀವು ನೋಡ್ತಾ ಇರ್ಬೋದು ಅಲ್ಲಿ ದೀಪ ಎಲ್ಲ ಹೇಗೆ ಇಟ್ಟಿದ್ರು ಅಂತೇಳಿ. ನೆಕ್ಸ್ಟ್ ನಾವು ಇದು ಬೆಳ್ಳುಳ್ಳಿ ಬರುತ್ತಲ್ಲ, ಸೊ ಅದನ್ನು ಇಲ್ಲಿ ಈ ಥರ ಒಣಗಲಿಕ್ಕೆ ಹಾಕಿ ಅದನ್ನು ಕ್ಲೀನ್ ಮಾಡಿ ನೆಕ್ಸ್ಟ್ ಅವರು ಪೇಟೆಗೆ ಕೊಡುವಂಥದ್ದು. ನೀವು ನೋಡ್ತಾ ಇರ್ಬೋದು ನೋಡಿ ಅಲ್ಲೆಲ್ಲ ಹಾಕಿದ್ದಾರಲ್ಲ, ಅದೆಲ್ಲ ಈರುಳ್ಳಿ ಮತ್ತು ಬೆಳ್ಳುಳ್ಳಿ. ಸೊ ಅದನ್ನು ಈ ಥರ ಹಾಕಿ, ಅದು ಸಣ್ಣ ಸಣ್ಣ ಈರುಳ್ಳಿ ಬರುತ್ತಲ್ಲ, ಸೊ ಅದನ್ನು ಈ ಥರ ಹಾಕಿ ನೆಕ್ಸ್ಟ್ ಅವರು ಕ್ಲೀನ್ ಮಾಡಿ ಕೊಡುವಂಥದ್ದು. ಹಾಗೆ ನಾವು ಔಟ್ಸೈಡ್ ಹಿಂಗೆ ನೋಡ್ಕೊಂಡು ಹೋದ್ವಿ ಮನೆ ಮತ್ತು ಅಲ್ಲಿನ ಪ್ಲೇಸ್ ಯಾವ ರೀತಿ ಇದೆ ಅಂತೇಳಿ ನೀವೇ ನೋಡ್ಬೋದು. ಮತ್ತು ಔಟ್ಸೈಡಿಂದ ಇಲ್ಲಿ ಶಾಪ್ಗಳಿಗೆ ನೋಡಿ ರಂಗೋಲಿ ಎಲ್ಲ ಹಾಕಿದ್ದಾರೆ. ನಮ್ಮ ಕಡೆ ಹಾಗೆಲ್ಲ ಇರ್ತದ ಇಲ್ಲ, ಇದೆಲ್ಲ ನೋಡಲಿಕ್ಕೆ ನಮಗೆ ಒಂದು ಡಿಫ್ರೆಂಟ್ ಅಂತ ಆಗ್ತದೆ. ಮತ್ತು ಹಂಗೆ ದೀಪ ಎಲ್ಲ ನೋಡ್ಕೊಂಡು ಹೋದ್ವಿ ನೋಡಿ, ಅಲ್ಲಿ ಡಿಫ್ರೆಂಟ್ ಟೈಪಲ್ಲೆಲ್ಲ ದೀಪ ಎಲ್ಲ ಇಟ್ಟಿದ್ದರು. ಮತ್ತು ಇಲ್ಲಿ ಒಂದು ಪ್ಲೇಸ್ಗೆ ನಾವು ಹೋದ್ವಿ, ಅಂದರೆ ಈ ಥರ ಲಕ್ಷ್ಮೀದು ಒಂದು ಅಂದರೆ ಏನು ಕ್ರಿಯೇಟ್ ಮಾಡಿರ್ತಾರೆ, ಅದಕ್ಕೆ ನೋಡಿ ಈ ಥರ ಚಂದ ಬಣ್ಣ ಹಾಕಿ ಚಂದ ಇಟ್ಟಿರ್ತಾರೆ. ನಮಗೆ ಅದೆಲ್ಲ ನೋಡೋ ಖುಷಿ ಆಯಿತು. ಹಾಗೆ ಅದನ್ನೆಲ್ಲ ನೋಡ್ಕೊಂಡು ಹೋದ್ವಿ. ನೋಡಿ ಎಷ್ಟು ಚೆಂದಾಗಿದೆ, ಅಂದರೆ ವರಲಕ್ಷ್ಮಿಗೆಲ್ಲ ಇಡ್ತಾರಲ್ಲ, ಸೊ ಅದನ್ನೆಲ್ಲ ನೋಡಿ ನಮಗೆ ಖುಷಿ ಆಯಿತು. ನೆಕ್ಸ್ಟ್ ನಾವು ಒಂದು ಮನೆಗೆ ಹೋದ್ವಿ. ಅಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತೇಳಿ. ಮನೆಯೆಲ್ಲ ನೋಡಿ ಹತ್ರ ಮನೆ ಆ ಥರ. ಹಾಗೆ ಅಲ್ಲಿ ಊಟ ಎಲ್ಲ ಮಾಡಿಕೊಂಡು ನೆಕ್ಸ್ಟ್ ನಾವು ಹೊರಟದ್ದು. ಸೊ ಊಟ ತುಂಬ ಚೆನ್ನಾಗಿತ್ತು ನೋಡಿ, ಅಲ್ಲಿದ್ದಾರಲ್ಲ ಅವರೇ. ಹಾಗೆ ನೋಡಿ ಅಲ್ಲಿ ಔಟ್ಸೈಡ್ ಸ್ವಲ್ಪ ಇದು ಡಿಫ್ರೆಂಟ್ ಇದೆ ಈ ಥರ ಮನೆಯೆಲ್ಲ. ನಾವು ಊಟ ಮಾಡಿ ಹೊರಟ್ವಿ, ಊಟ ಎಲ್ಲ ಆಯಿತು. ಹಾಗಾಗಿ ಈಗ ಹೋಗ್ತಾ ಇದ್ವಿ, ಸ್ವಲ್ಪ ಪರ್ಚೇಸಿಂಗ್ ಇದೆ, ಸೊ ಅದನ್ನೆಲ್ಲ ಮಾಡ್ಕೊಂಡು ಇನ್ನು ಹೊರಡಿದೆ. ನಮಗೆ ಈ ಥರ ಔಟ್ಸೈಡ್ ಹೋಗಿ ಅಂದರೆ ಐಟಮ್ಸ್ ಎಲ್ಲ ಈ ಥರ ನೋಡ್ಕೊಳ್ಳೋದೇ ಒಂದು ಖುಷಿ ಅಂತ ಹೇಳ್ಬೋದು. ಯಾಕಂದರೆ ನಮಗೆ ಔಟ್ಸೈಡ್ ಹೋಗ್ಲಿಕ್ಕೆ ಟೈಮ್ ಎಲ್ಲಿ ಉಂಟಲ್ಲ, ಹಾಗಾಗಿ ಹೀಗೆ ಇದನ್ನೆಲ್ಲ ನೋಡ್ಕೊಂಡು ಹೋಗ್ಬೋದು ನಮಗೆ. ನನ್ನ ತಮ್ಮ ಸಿದ್ಧ ಅವ ಅಂದರೆ ಈ ಶಾಪಿಗೆಲ್ಲ ಕರ್ಕೊಂಡು ಹೋದ. ಮತ್ತು ನೆಕ್ಸ್ಟ್ ನಾವು ದೀಪಾವಳಿಗೆ ನಮಗೆ ದೀಪ ಹೊತ್ತಿಸ್ಬೇಕಲ್ಲ, ಹಾಗೆ ಸ್ವಲ್ಪ ದೀಪ ಎಲ್ಲ ತಗೊಂಡ್ವಿ. ಹಾಯ್ ನಮಸ್ಕಾರ. ನಾವು ಇವತ್ತು ಇಲ್ಲಿ ಲಕ್ಷ್ಮೀಶ್ವರ ಬಂದಿದೆ. ಆಯಿತು ಎಂಡ್ ಲಕ್ಷ್ಮೀಶ್ವರ ಎಲ್ಲ ಪೇಟೆ ಎಲ್ಲ ಸುತ್ತಿ ಆಯಿತು. ಎಲ್ಲ ನಮಗೆ ಏನು ಬೇಕು ಎಲ್ಲ ತೊಗೊಂಡಾಯ್ತು. ಇನ್ನು ಮುಂದಕ್ಕೆ ಹೋಗ್ತಿದ್ದೇವೆ ಬಸ್ ಸ್ಟ್ಯಾಂಡ್ಗೆ. ನಾವು ಎಂತ ಫುಡ್ ಮಾಡಿ ಕೂತಿದ್ದೇವೆ. ಬೆಳಿಗ್ಗೆಯಿಂದ ಎಂತ ಸಹ ಹೊಟ್ಟೆಗೆ ಬಿಡಲಿಲ್ಲ, ಎಂಥದ್ದು ಎಗ್ ರೈಸ್ ತಿನ್ನಲಿಕ್ಕೆ ಬಂದಿದ್ದೇವೆ. ಮತ್ತು ನೀವು ಇಲ್ಲಿ ಒಂದು ಮನೆ ಏನು ನೋಡ್ತಾ ಇದ್ದೀರಾ, ಇದೊಂದು ಹಳ್ಳಿ ಟೈಪ್ ಮನೆ ಅಂತ ಹೇಳ್ಬೋದು. ನೋಡಿ ಯಾವ ರೀತಿಯಾಗಿದೆ ಅಂತೇಳಿ. ಖುಷಿ ಆಯಿತು ನಮಗೆ ಈ ಥರ ಮನೆ ಎಲ್ಲ ನೋಡಿ. ನಮ್ಮ ಕಡೆ ಎಲ್ಲ ಈ ಥರ ಮನೆ ನೋಡಲಿಕ್ಕೆ ಸಿಗೋದಿಲ್ಲ. ನೋಡಿ ಎಷ್ಟು ಚೆಂದ ಉಂಟು, ಕಂಬ ಮತ್ತು ಅಂದರೆ ಇನ್ನೂ ಅದರದ್ದು ವರ್ಕ್ ಆಗ್ತಾ ಇದೆ ನೋಡಿ. ಐಟಮ್ ಎಲ್ಲ ಹಿಂಗೆ ಇಟ್ಕೋಬೋದು. ತುಂಬ ಸ್ಪೇಸ್ ಇದೆ ಒಳಗಡೆ ಬಂದಾಗ, ತುಂಬ ಖುಷಿ ಆಯಿತು. ಮತ್ತು ನೈಟಿಗೆ ನೋಡಿ ಯಾವತ್ತು ಫಂಕ್ಷನ್ ಆವತ್ತು ಸ್ವಲ್ಪ ಅಂದರೆ ಊಟಕ್ಕೆ ತುಂಬ ಜನ ಬಂದಿದ್ದರು ನೋಡಿ. ತಮ್ಮನಿಗೆ ಅವತ್ತು ಸುಸ್ತಾಗಿದೆ, ಹಾಗಾಗಿ ಅವ ಅಲ್ಲಿ ಮಲ್ಕೊಂಡ. ನಿಮಗೆ ಈ ಮನೆ ನೋಡೋಕೆ ಆಗ್ಬೋದು ಏನು ಈ ಥರ ಇದೆ ಅಂತೇಳಿ. ಇದೊಂದು ಹಳ್ಳಿ ಟೈಪ್ ಮನೆ. ಅಂದರೆ ಇಲ್ಲಿ ನೋಡಿ ದನ ಇದೆ, ಮತ್ತು ಇಲ್ಲಿ ಈ ಕಡೆನೇ ಮನೆ, ಅದೆಲ್ಲ ನೋಡಲಿಕ್ಕೆ ನಮಗೆ ಖುಷಿ ಆಗ್ತದೆ. ಮತ್ತು ನನ್ನ ತಮ್ಮ ನೋಡಿ ಅವನೇ ನಮಗೆ ಆವಾಗ ಪೇಟೆಗೆಲ್ಲ ಕರ್ಕೊಂಡು ಹೋದ್ದು. ಸೊ ನೈಟಿಗೆ ತುಂಬ ಜನ ಇದ್ದರು ಊಟಕ್ಕೆ. ಸೊ ಎಲ್ಲ ಊಟ ಮಾಡಿ ಮತ್ತು ಸ್ವಲ್ಪ ಹೊತ್ತಲ್ಲಿ ಎಲ್ಲ ಹೊರಟರು. ಮತ್ತು ನಮ್ಮ ಕಡೆ ಊಟ ಮತ್ತು ಅವ್ರ ಕಡೆ ಊಟ ತುಂಬ ಡಿಫ್ರೆಂಟ್ ಇರುತ್ತೆ. ಹಾಗಾಗಿ ನಮಗೆ ಸ್ವಲ್ಪ ಸಾಂಬಾರೆಲ್ಲ ಮಾಡ್ಕೊಂಡ್ವಿ. ಅಂದರೆ ಫಸ್ಟ್ ಫ್ರೈಯಾಗ ನಾವು ಇವರಿಗೆ ನಾವು ಕೊಟ್ಟದ್ದು ನೋಡಿ, ಅವರಿಗೆ ಇಷ್ಟ ಆಯಿತು ಅಂತ ಹೇಳಿದರು. ಹಾಗೇ ತೊಂದರೆ ಇಲ್ಲ, ನಮಗೆ ಮಾಡ್ಬೋದು ಅಂತ. ಹಾಗೆ ನೆಕ್ಸ್ಟು ಊಟ ಎಲ್ಲ ಮಾಡಿ ಆಯಿತು. ಮತ್ತು ಕರೆಂಟ್ ಹೋಗಿತ್ತು, ಮತ್ತು ಕರೆಂಟ್ ಬಂತು. ಇಬ್ಬರು ಸರಿ ಇದ್ದರು ನನಗೆ ಜೋಡಿ. ಯಾಕಂದರೆ ಎಂತ ಮಾತಾಡಿದರೂ ಅದಕ್ಕೊಂದು ಉಲ್ಟ ಇದ್ದೇ ಇತ್ತು. ಮತ್ತು ಊಟಕ್ಕೆ ತುಂಬ ಜನ ಬಂದಿದ್ದು, ಹಾಗಾಗಿ ನಾವು ಒಳಗಡೆ ಊಟ ಮಾಡ್ಕೊಂಡಿದ್ವಿ. ಅಂದರೆ ನೀವು ನೋಡ್ತಾ ಇರ್ಬೋದು ಅಲ್ಲಿ ಯಾವ ರೀತಿಯಾಗಿ ಫುಡ್ ಎಲ್ಲ ಮಾಡ್ತಾರೆ ಅಂತೇಳಿ. ನಾನು ನಿಮಗೆ ತೋರಿಸ್ತೇನೆ ನೋಡಿ, ಇವರ ರಿಯಾಕ್ಷನ್ ನೋಡಿ ಯಾವ ರೀತಿ ಇದೆ ಅಂತೇಳಿ.
ಬೇಡತ್ತೆ, ಬೇಡ ಬೇಡ. ಉತ್ತರ ಕರ್ನಾಟಕ ಇದು ಹೆಸರು ಪಲ್ಯ, ರೈಸ್ ಮಿಕ್ಸ್, ರೊಟ್ಟಿ ಮಿಕ್ಸ್. ಪುಂಡಿ ಬೇಸ ಉಂಟಾ ಇಲ್ಲ ಪುಂಡಿ ಸೊ ಹಳ್ಳಿಗೆ ಬಂದಿರೋದ್ರಿಂದ ನಮಗೆ ಈ ಥರ ಎಲ್ಲ ನೋಡಿ ಇದೇನಪ್ಪ ಈ ಥರ ಇದೆ ಅಂತ ಆಯಿತು. ಮತ್ತು ಈ ಕಡೆ ಎಲ್ಲ ಇರೋದು ಈ ಥರನೇ ನೋಡಿ, ಇಲ್ಲಿ ಬಟ್ಟೆ ಮತ್ತು ಪಾತ್ರೆ ಎಲ್ಲ ಒಗಿತಾರೆ. ನಾವು ಇದನ್ನೆಲ್ಲ ನೋಡಿ ಅಲ್ಲಿ ಸ್ಟಕ್ ಆದ್ವಿ. ಆದರೆ ಇದು ಹಳ್ಳಿ ಇರೋದ್ರಿಂದ ಇಲ್ಲಿ ಈ ಥರನೇ ಇರುತ್ತೆ ನೋಡಿ. ಅಲ್ಲಿ ಔಟ್ಸೈಡಿಂದ ಕಾಣಿಸ್ತಾ ಇದೆಯಲ್ಲ ಬ್ಯಾಕಲ್ಲಿ ಒಂದು ಫ್ಯಾನ್ ಥರ, ಅದೊಂದು ಪವರ್ ಸಪ್ಲೈ ಫ್ಯಾನ್ ಅಂತ ಹೇಳ್ಬೋದು. ನೆಕ್ಸ್ಟ್ ನಾವು ಊರಿಗೆ ಹೊರಟ್ವಿ. ಅಂದರೆ ಟ್ರೈನ್ ಇದ್ದದ್ದು ನಮಗೆ 9:45 10 o'clock ಹಂಗಿತ್ತು. ಸೊ ನಾವು ನೆಕ್ಸ್ಟ್ ರೈಲ್ವೆ ಸ್ಟೇಷನಿಗೆ ಬಂದು ವೆಯ್ಟ್ ಮಾಡ್ತಾ ಇದ್ವಿ. ಟ್ರೈನ್ ಸ್ವಲ್ಪ ಡಿಲೇ ಆಯಿತು ನಮಗೆ ಬರುವಾಗ. ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದಲ್ಲ ಟ್ರೈನಲ್ಲಿ, ನಾನಂತೂ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಅಂದರೆ ನಮಗೆ ಈ ಥರ ಎಲ್ಲ ಹೋಗಿ ಅಭ್ಯಾಸನೇ ಇಲ್ಲ. ನಾವು ಎಂತಿದ್ರು ಬಸ್ಸಲ್ಲಿ ಹೋಗಿ ಬಸ್ಸಲ್ಲಿ ಬರ್ತಾಯಿದ್ವಿ. ಸೊ ದೂರ ಬರುವಾಗ ನಾವು ಇದರಲ್ಲಿ ಬರಬೇಕಾಗುತ್ತೆ. ಹಾಗೆ ಸ್ವಲ್ಪ ಹೊತ್ತು ನೆಕ್ಸ್ಟ್ ನಾವು ಅಲ್ಲಿಗೆ ರೀಚ್ ಆಗುವಾಗ ಮಾರ್ನಿಂಗ್ ಆಗಿದೆ. ನಾನು ನಿಮಗೆ ವ್ಯೂ ತೋರಿಸ್ತೀನಿ ಯಾವ ರೀತಿಯಾಗಿತ್ತು ಅಂತೇಳಿ ಔಟ್ಸೈಡಲ್ಲಿ. ಇದು ನಿಯರ್ ಟು ಸುಬ್ರಹ್ಮಣ್ಯ ನಾವು ರೀಚ್ ಆಗುವಾಗ ಸಿಕ್ಕಿದ ವ್ಯೂ ನೋಡಿ ಯಾವ ರೀತಿ ಇದೆ ಅಂತೇಳಿ. ನೋಡಲಿಕ್ಕೆ ಚೆಂದ ಆಗ್ತಿತ್ತು ನಮಗೆ. ಅದು ಪ್ಲೇಸ್ ಅಂತೂ ತುಂಬ ಚೆನ್ನಾಗಿತ್ತು. ಸೊ ಇದಿಷ್ಟು ನನ್ನ ಮಿನಿ ವ್ಲಾಗ್ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಯೂಟ್ಯೂಬ್ ಚಾನಲ್ ಏನಿದೆ ಐಶು CK ವ್ಲಾಗ್ಸ್, ಸೊ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆಯೇ ಈ ವಿಡಿಯೋ ಯಾರಾದರೂ ಹೊಸೊಬ್ಬರು ನೋಡ್ತಾ ಇದ್ದರೆ ನನ್ನ ಯೂಟ್ಯೂಬ್ ಚಾನಲ್ ಏನಿದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ವಿಡಿಯೋ ಜೊತೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್.